ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. 4 ಕಾರ್ಮಿಕ ಸಂಹಿತೆ ರದ್ದು, ಕಾರ್ಮಿಕ ಕಾನೂನಲ್ಲಿ ಕೆಲಸದ ಅವಧಿ ಹೆಚ್ಚಳ ವಿರೋಧ. ವಿವಿಧ ಕಾರ್ಮಿಕ ಸಂಘಟನೆಗಳಿಂದ ಭಾರತ್ ಬಂದ್ಗೆ ಕರೆ. ರಾಜ್ಯದಲ್ಲಿ ಬಂದ್ ಇಲ್ಲ, ಪ್ರತಿಭಟನೆಗೆ ಮಾತ್ರ ಸೀಮಿತ. ರಾಜ್ಯದಲ್ಲಿ ಎನ್ಐಎಯಿಂದ 3 ಶಂಕಿತ ಉಗ್ರರ ಬಂಧನ. ಎಎಸ್ಐ ಚಾಂದ್ ಪಾಷಾ, ಅನೀಸ್, ಫಾತಿಮಾ, ಮನೋವೈದ್ಯ ನಾಗರಾಜ್ ಬಂಧನ. ಉಗ್ರ ಟಿ ನಾಜೀರ್ಗೆ ಜೈಲಿನಲ್ಲಿ ಹಣ ಹಾಗೂ ಮಾಹಿತಿ ನೀಡುತ್ತಿದ್ದ ಶಂಕಿತರು ಲಾಕ್. ಕೋಲಾರ ಮೂಲದ ವ್ಯಕ್ತಿಗೂ ಭಯೋತ್ಪಾದಕರ ನಂಟು. ಎನ್ಐಎ ತಂಡ ದಾಳಿ ವೇಳೆ ಬಯಲಾಯಿತು ಭಯಾನಕ ಸತ್ಯ. ಉಗ್ರರಿಗೆ ಮೊಬೈಲ್ ಸಿಮ್ಗಳನ್ನು ನೀಡುತ್ತಿದ್ದ ಸತೀಶ್ ಗೌಡ ನಾಪತ್ತೆ. ಪತ್ನಿ ವಿಚಾರಣೆ ನಡೆಸಿದ ಎನ್ಐಎ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಬಿರುಸುಗೊಂಡ ಚಟುವಟಿಕೆಗಳು. ಇಂದು ದೆಹಲಿಗೆ ಪ್ರಯಾಣ ಬೆಳೆಸಲಿರುವ ಸಿಎಂ ಸಿದ್ದರಾಮಯ್ಯ. ನಿನ್ನೆಯೇ ದೆಹಲಿಗೆ ತೆರಳಿ ವಾಸ್ತವ್ಯ ಹೂಡಿರುವ ಡಿಕೆಶಿ. ನಾಳೆ ವರಿಷ್ಠರ ಜೊತೆ ಸಿಎಂ ಡಿಸಿಎಂ ಹೈ ವೋಲ್ಟೇಜ್ ಮೀಟಿಂಗ್. ದೇವೇಗೌಡರಿಗಿರುವ ಕಾಳಜಿ ಸರ್ಕಾರಕ್ಕಿಲ್ಲ ಅಂತ ಕುಮಾರಸ್ವಾಮಿ ಟೀಕೆ. ಎಚ್ಡಿಕೆ ಮಾತನ್ನ ಸವಾಲಾಗಿ ಸ್ವೀಕರಿಸಿದ ಡಿಸಿಎಂ. ಮೇಕೆದಾಟು, ಎತ್ತಿನಹೊಳೆ, ಭದ್ರಾ, ಮಹದಾಯಿ ಯೋಜನೆಗಳನ್ನು ಪೂರ್ಣಗೊಳಿಸಲು ಡಿಕೆಶಿ ಶಪಥ. ಇಂದು ಕೂಡ ಕೈ ಶಾಸಕರ ಅಸಮಾಧಾನ ಶಮನಕ್ಕೆ ಸುರ್ಜೇವಾಲಾ ಸಭೆ. 20ಕ್ಕೂ ಹೆಚ್ಚು ಶಾಸಕರ ಜೊತೆ 1-to-1 ಮಾತುಕತೆ. ನಿನ್ನೆ ರಾಯರೆಡ್ಡಿಗೆ ಸೈಲೆಂಟ್ ಆಗಿರುವಂತೆ ಖಡಕ್ ಸೂಚನೆ. ಗೃಹ ಸಚಿವ ಪರಮೇಶ್ವರರಿಂದ ಮುಂದುವರೆದ ಟೆಂಪಲ್ ರನ್. ನಿನ್ನೆ ದುರ್ಗಾ ಪರಮೇಶ್ವರಿ, ಇವತ್ತು ಕುಕ್ಕೆ ಸುಬ್ರಹ್ಮಣ್ಯನಿಗೆ ವಿಶೇಷ ಪೂಜೆ. ದೇವರ ದರ್ಶನ ಮಾಡಿದ ಬಳಿಕ ಸುದ್ದಿಗೋಷ್ಠಿ. ರಾಜ್ಯದಲ್ಲಿ ಕ್ರೈಮ್ ರೇಟ್ ಕಡಿಮೆಯಾಗಿದೆ ಅಂತ ಹೇಳಿಕೆ. ಧಾರವಾಡದಲ್ಲಿ ಯುಪಿಎಸ್ಸಿಗೆ ತಯಾರಿ ನಡೆಸ್ತಾ ಇದ್ದ ಯುವತಿ ಹೃದಯಾಘಾತಕ್ಕೆ ಬಲಿ. ಮನೆಯಲ್ಲಿ ತಲೆ ಸುತ್ತು ಎಂದು ಸುಸ್ತಾಗಿ ಕುಳಿತಿದ್ದ 26 ವರ್ಷದ ಜೀವಿತ ಹಾರ್ಟ್ ಅಟ್ಯಾಕ್ನಿಂದ ಮೃತ. ಇತ್ತ ದಾವಣಗೆರೆಯಲ್ಲೂ ಹೃದಯಾಘಾತಕ್ಕೆ 22 ವರ್ಷದ ಅಕ್ಷಯ್ ಕೊನೆಯುಸಿರು. ಸರಣಿ ಹೃದಯಾಘಾತ ಸಾವುಗಳ ಪ್ರಕರಣ. ಆತಂಕದಲ್ಲಿ ಆಸ್ಪತ್ರೆಗಳತ್ತ ದೌಡಾಯಿಸುತ್ತಿರುವ ಜನರು. ಬೆಳಗ್ಗೆಯಿಂದಲೇ ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ನೂರಾರು ಜನರು ಸರತಿ ಸಾಲಿನಲ್ಲಿ ನಿಂತು ಪರೀಕ್ಷೆ. ಕಿಟಿ ಪಾರ್ಟಿಯಲ್ಲಿ ಪರಿಚಯವಾದ ಸ್ನೇಹಿತರಿಗೆ ಕೋಟಿ ಟೋಪಿ. 20ಕ್ಕೂ ಹೆಚ್ಚು ಮಹಿಳೆಯರಿಗೆ 30 ಕೋಟಿಗೂ ಹೆಚ್ಚು ಪಂಗನಾಮ. ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸರಿಂದ ಆರೋಪಿ ಸವಿತಾ ಎಂಬಾಕೆಯ ಬಂಧನ. ಪತ್ನಿ ಜೊತೆ ಅಕ್ರಮ ಸಂಬಂಧ ಹೊಂದಿದ ಸ್ನೇಹಿತನ ಕೊಲೆ. ವಿದ್ಯುತ್ ವೈರ್ನಿಂದ ಕತ್ತು ಬಿಗಿದು ಆಪ್ತ ಸ್ನೇಹಿತ ಅಂಬರೀಶ್ ಮರ್ಡರ್. ಕಲಬುರಗಿ ಜಿಲ್ಲೆ ಮುರುಡಿ ಗ್ರಾಮದಲ್ಲಿ ನಡೆದಿರುವ ಘಟನೆ. ಬೆಂಗಳೂರಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಯುವಕನಿಗೆ ಥಳಿಸಿದ ಆರೋಪ. ಗಾಡಿ ಅಡ್ಡ ಬಂತೆಂದು ವಿಶೋಧನ್ ಮೇಲೆ ಪವನ್ ಬೆಂಬಲಿಗರಿಂದ ಹಲ್ಲೆ. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು. ಕಲಬುರಗಿಯಲ್ಲಿ ಸಾಲ ತೀರಿಸಲು ಮನೆಗೆ ನುಗ್ಗಿ ದರೋಡೆ ಮಾಡಿದ್ದ ಖದೀಮರ ಗ್ಯಾಂಗ್. ಕುಟುಂಬಸ್ಥರನ್ನ ಕಟ್ಟಿ ಹಾಕಿ ನಗದು, ಚಿನ್ನಾಭರಣ ಸೇರಿ 15 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳು ರಾಬರಿ. ರೂಬಿ ಎಂಬ ಶ್ವಾನದಿಂದ ಕೇಸ್ ಭೇದಿಸಿದ ಪೊಲೀಸರು. 4 ಅರೆಸ್ಟ್. ಯೆಮೆನ್ನಲ್ಲಿ ಮರಣದಂಡೆಗೆ ಗುರಿಯಾದ ಕೇರಳದ ನರ್ಸ್. ಕೇರಳ ಮೂಲದ ನಿಮಿಷಾ ಪ್ರಿಯಾಗೆ ಜುಲೈ 16ಕ್ಕೆ ಗಲ್ಲು ಶಿಕ್ಷೆ. ಯೆಮೆನ್ ಪ್ರಜೆಯ ಕೊಲೆ ಪ್ರಕರಣ ಸಂಬಂಧ ಸರ್ಕಾರದಿಂದ ಶಿಕ್ಷೆ. ಮುಂಬೈ ಶಾಸಕರ ಭವನದಲ್ಲಿ ಕ್ಯಾಂಟೀನ್ನಲ್ಲಿ ಗೂಂಡಾಗಿರಿ. ಕ್ಯಾಂಟೀನ್ ಸಿಬ್ಬಂದಿ ಮೇಲೆ ಶಿವಸೇನೆ ಶಿಂದೆ ಬಣದ ಶಾಸಕ ಸಂಜಯ್ ಗಾಯಕ್ವಾಡ್ ಹಲ್ಲೆ. ಸಾಂಬಾರ್ ಕಳಪೆಯಾಗಿದೆ ಎಂದು ಥಳಿಸಿದ ಎಂಎಲ್ಎ. ಊಟದಲ್ಲಿ ಈರುಳ್ಳಿ ಸಿಕ್ತು ಅಂತ ಢಾಬಾ ಧ್ವಂಸ. ಹರಿಯಾಣದ ಕಾನ್ವಿಯಾರು ಉತ್ತರ ಪ್ರದೇಶದಲ್ಲಿ ಊಟ ಮಾಡ್ತಿದ್ದಾಗ ಆಹಾರದಲ್ಲಿ ಸಿಕ್ಕಿದ್ದ ಈರುಳ್ಳಿ ರೊಚ್ಚಿಗೆದ್ದು ಢಾಬಾ ಧ್ವಂಸಗೊಳಿಸಿದವರನ್ನು ತಡೆದ ಪೊಲೀಸರು. ರಾಜಸ್ಥಾನದಲ್ಲಿ ಉದ್ಘಾಟನೆಗೂ ಮೊದಲೇ ಕೊಚ್ಚಿ ಹೋದ ರಸ್ತೆ. ನಿರಂತರ ಮಳೆಗೆ ನೀರಿನ ರಭಸ ಹೆಚ್ಚಾಗಿ ರಸ್ತೆಯ ಅರ್ಧಭಾಗವೇ ಖಾಲಿ. ರಸ್ತೆ ಕುಸಿದಿದ್ದರಿಂದ ವಿದ್ಯುತ್ ಕಂಬಗಳು ಧರೆಗುರುಳಿ ಸಾರ್ವಜನಿಕರು ಕಂಗಾಲು.
ಜನರಿಗೆ ಸ್ಪೆಷಲ್ ಚಾಲೆಂಜ್ ಕೊಟ್ಟ ಕಾಂತಾರ ಟೀಮ್. ರಿಲೀಸ್ ಆಗಿರೋ ಪೋಸ್ಟರ್ನಲ್ಲಿ ಇದೆಯಂತೆ ಚಿತ್ರಕಥೆ ಬಗ್ಗೆ ಹಿಂಟ್ಸ್. ಜನರಿಗೆ ಕಥೆಯನ್ನು ಡಿಕೋಡ್ ಮಾಡೋ ಚಾಲೆಂಜ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.